ರೇಷ್ಮೆ ಹುಳುಗಳು ತೀನನೇ ಮೌಲ್ಟ್ ಮುಗಿಸಿ 4ನೇ ಹಂತಕ್ಕೆ ಫೋರ್ತ್ ಇನ್ಸ್ಟಾರ್ ಬಂದಾಗ ಅವುಗಳ ಜೀವಿತಾವಧಿಯ ಅತ್ಯಂತ ನಿರ್ಣಾಯಕ ಘಟ್ಟ ಆರಂಭವಾಗುತ್ತದೆ. ಈ ಹಂತದಲ್ಲಿ ಅವುಗಳ ತೂಕ ಮತ್ತು ಗಾತ್ರ ಅತ್ಯಂತ ವೇಗವಾಗಿ ಹೆಚ್ಚುವುದರಿಂದ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗಬಾರದು. ಇನ್ನೂ ಹೆಚ್ಚಿನ ಪ್ರಮುಖ ಮಾಹಿತಿ ಮತ್ತು ವೈಜ್ಞಾನಿಕ ಸಲಹೆಗಳು ಇಲ್ಲಿವೆ. ಆಹಾರ ನೀಡುವ ನಿಯಮಗಳು ಮತ್ತು ಎಲೆಗಳ ನಿರ್ವಹಣೆ. ದಿನಕ್ಕೆ ಎಷ್ಟು ಬಾರಿ ಆಹಾರ? ಸಾಮಾನ್ಯವಾಗಿ ದಿನಕ್ಕೆ 3 ರಿಂದ 4 ಬಾರಿ ತಾಜಾ ಹಿಪ್ಪುನೇರಳೆ ಎಲೆಗಳನ್ನು ನೀಡಬೇಕು. ಎಲೆಯ ಗಾತ್ರ. ಈ ಹಂತದಲ್ಲಿ ಇಡೀ ಎಲೆಗಳನ್ನು ಹೋಲ್ ಲೀವ್ಸ್ ಅಥವಾ ಎಲೆಗಳನ್ನು ಸಣ್ಣದಾಗಿ ಕತ್ತರಿಸದೆ ಹಾಗೆಯೇ ನೀಡಬಹುದು. ಕಡ್ಡಿ ಸಹಿತ ಸಾಲು ಸಾಕಾಣಿಕೆ ಶೂಟ್ ರಿಯರಿಂಗ್ ಮಾಡುತ್ತಿದ್ದರೆ ಇಡೀ ಕಡ್ಡಿಗಳನ್ನೇ ಹಾಸಿಗೆಯ ಮೇಲೆ ಜೋಡಿಸಬಹುದು. ಆಹಾರದ ಪ್ರಮಾಣ. 4ನೇ ಹಂತದಲ್ಲಿ ಹುಳುಗಳು ತಮಗೆ ಬೇಕಾದ ಒಟ್ಟು ಆಹಾರದ 15 ರಿಂದ 20ರಷ್ಟು ಭಾಗವನ್ನು ತಿನ್ನುತ್ತವೆ. ಆದ್ದರಿಂದ ದಿನಕಳೆದಂತೆ ಆಹಾರದ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋಗಬೇಕು. ಬಾಡಿದ ಎಲೆಗಳನ್ನು ನೀಡಬೇಡಿ. ಮೌಲ್ಟ್ನಿಂದ ಎದ್ದ ತಕ್ಷಣ ಹುಳುಗಳ ಜೀರ್ಣಾಂಗ ವ್ಯವಸ್ಥೆ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಒಣಗಿದ, ಕೊಳೆತ ಅಥವಾ ಧೂಳಿನಿಂದ ಕೂಡಿದ ಎಲೆಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದು. ರೋಗ ನಿಯಂತ್ರಣ ಮತ್ತು ಸುರಕ್ಷತೆ. ಡಿಸೀಸ್ ಪ್ರಿವೆನ್ಷನ್. ಬೆಡ್ ಕ್ಲೀನಿಂಗ್. ಹಾಸಿಗೆ ಸ್ವಚ್ಛತೆ. ತೀನೇ ಮೌಲ್ಟ್ ಮುಗಿದ ನಂತರ ಮೊದಲ ಆಹಾರ ನೀಡಿ 2-3 ದಿನಗಳ ಬಳಿಕ ಕಡ್ಡಾಯವಾಗಿ ನೆಟ್ ರಿಯರಿಂಗ್ ನೆಟ್ ಬಳಸಿ ಬೆಡ್ ಕ್ಲೀನ್ ಮಾಡಬೇಕು. ಹುಳುಗಳ ಮಲ ಮತ್ತು ಹಳೆಯ ಎಲೆಗಳು ಒಟ್ಟಾಗಿ ಶಿಲೀಂಧ್ರ ಫಂಗಸ್ ಬೆಳೆಯದಂತೆ ತಡೆಯಲು ಇದು ಮುಖ್ಯ. ಮಸ್ಕಾಡೈನ್ ಮತ್ತು ಫ್ಲಾಚೆರಿ ತಡೆಗಟ್ಟುವಿಕೆ. ಈ ಹಂತದಲ್ಲಿ ಹುಳುಗಳಿಗೆ ಸುಣ್ಣಕಟ್ಟು ರೋಗ್ ಮಸ್ಕಾರ್ಡಿನ್ ಅಥವಾ ಹಾಲು ರೋಗ್ ಫ್ಲಾಚೆರಿ ಬರುವ ಸಾಧ್ಯತೆ ಹೆಚ್ಚು. ಇದನ್ನು ತಡೆಯಲು ವಿಜೇತ ಅಥವಾ ಅಂಕನಾರ್ಮಲ್ ಪುಡಿಯನ್ನು ಬೆಡ್ ಕ್ಲೀನಿಂಗ್ ಮಾಡಿದ ನಂತರ ಮತ್ತು ಆಹಾರ ನೀಡುವ ಮೊದಲು ನಿಯಮಿತವಾಗಿ ಬಳಸಬೇಕು. ರೋಗಗ್ರಸ್ತ ಹುಳುಗಳ ವಿಂಗಡಣೆ. ಬೇರೆ ಹುಳುಗಳಿಗಿಂತ ಸಣ್ಣದಾಗಿರುವ, ಕಪ್ಪಾಗಿರುವ ಅಥವಾ ಮಂದವಾಗಿ ಚಲಿಸುವ ಹುಳುಗಳನ್ನು ತಕ್ಷಣವೇ ಗುರುತಿಸಿ ಕೈಗೆ ಗ್ಲೌಸ್ ಧರಿಸಿ ಬೆಡ್ನಿಂದ ಹೊರತೆಗೆದು ನಾಶಪಡಿಸಬೇಕು. ಪರಿಸರ ಮತ್ತು ತಾಪಮಾನ ನಿರ್ವಹಣೆ. ಗಾಳಿಯ ಸಂಚಾರ ವೆಂಟಿಲೇಷನ್. 4ನೇ ಹಂತದ ಹುಳುಗಳು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಮತ್ತು ತೇವಾಂಶವನ್ನು ಹೊರಹಾಕುತ್ತವೆ. ಆದ್ದರಿಂದ ಕೋಣೆಯಲ್ಲಿ ಗಾಳಿ ಮುಕ್ತವಾಗಿ ಆಡಲು ಕಿಟಕಿಗಳನ್ನು ತೆರೆದಿಡಬೇಕು. ಅಗತ್ಯವಿದ್ದರೆ ಎಕ್ಸಾಸ್ಟ್ ಫ್ಯಾನ್, ಎಚ್ಎಡ್ ಫ್ಯಾನ್ ಬಳಸಬಹುದು. ದಟ್ಟಣೆ ನಿಯಂತ್ರಣ. ಬೆಡ್ ಸ್ಪೇಸಿಂಗ್. ತೀನನೇ ಮೌಲ್ಟ್ನಿಂದ ಎದ್ದಾಗ ಇದ್ದ ಜಾಗಕ್ಕಿಂತ 4ನೇ ಹಂತ ಮುಗಿಯುವ ಹೊತ್ತಿಗೆ ಹುಳುಗಳಿಗೆ ಕನಿಷ್ಠ 2 ಪಟ್ಟು ಹೆಚ್ಚು ಜಾಗದ ಅವಶ್ಯಕತೆ ಇರುತ್ತದೆ. ಜಾಗ ಕಡಿಮೆಯಾದರೆ ಹುಳುಗಳ ಬೆಳವಣಿಗೆ ಕುಂಠಿತಗೊಂಡು ರೇಷ್ಮೆ ಗೂಡಿನ ಗುಣಮಟ್ಟ ಹಾಳಾಗುತ್ತದೆ. ನಿಮಗೆ ರೇಷ್ಮೆ ಕೃಷಿಯ ಈ ಹಂತದ ರೋಗ ಲಕ್ಷಣಗಳ ಬಗ್ಗೆ ಅಥವಾ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಬಳಸುವ ಹುಳುಗಳು ನಿಖರನೇ ಬಾರಿ ಚರ್ಮ ಕಳಚಿಬೇಕೆ? ಥರ್ಡ್ ಮೌಲ್ಟ್ ಮುಗಿಸಿ 4ನೇ ಹಂತಕ್ಕೆ ಬಂದಾಗ ತಕ್ಷಣ ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳು. ಮೊದಲ ಆಹಾರದ ನಿಯಮಗಳು ಮತ್ತು ಆರೈಕೆಯ ವಿವರಗಳು ಇಲ್ಲಿವೆ. ಮೌಲ್ಟ್ನಿಂದ ಎದ್ದ ತಕ್ಷಣ ಹುಳುಗಳು ಏನು ಮಾಡುತ್ತವೆ? ವಿಶ್ರಾಂತಿ. ಮೌಲ್ಟ್ನಿಂದ ಹೊರಬಂದ ತಕ್ಷಣ ಹುಳುಗಳ ಚರ್ಮ ಮತ್ತು ಬಾಯಿಯ ಭಾಗ ಮ್ಯಾಂಡಿಬಲ್ಸ್ ಅತ್ಯಂತ ಮೃದುವಾಗಿರುತ್ತದೆ. ಹಾಗಾಗಿ ಅವು ತಕ್ಷಣವೇ ಆಹಾರ ತಿನ್ನುವುದಿಲ್ಲ. ಸ್ವಲ್ಪ ಸಮಯದವರೆಗೆ ನಿಶ್ಚಲವಾಗಿ ವಿಶ್ರಾಂತಿ ಪಡೆಯುತ್ತವೆ. ಹಸಿವು ಹೆಚ್ಚಾಗುವುದು. ಮೌಲ್ಟ್ ಮುಗಿದ ಕೆಲವು ಗಂಟೆಗಳ ನಂತರ ಅವುಗಳ ಚರ್ಮ ಗಟ್ಟಿಯಾಗುತ್ತಿದ್ದಂತೆ ತೀವ್ರವಾದ ಹಸಿವು ಆರಂಭವಾಗಿ ಆಹಾರಕ್ಕಾಗಿ ಚಲಿಸಲು ಪ್ರಾರಂಭಿಸುತ್ತವೆ. ಮೊದಲ ಆಹಾರ ನೀಡುವ ಸೂಚನೆಗಳು. ಫಸ್ಟ್ ಫೀಡಿಂಗ್ ಟಿಪ್ಸ್. 90ಕ್ಕೂ ಹೆಚ್ಚು ಹುಳುಗಳು ಎದ್ದಿರಬೇಕು. ಬೆಡ್ನಲ್ಲಿರುವ 90 ರಿಂದ 95ರಷ್ಟು ಹುಳುಗಳು ಸಂಪೂರ್ಣವಾಗಿ ಮೌಲ್ಟ್ನಿಂದ ಎದ್ದ ನಂತರವೇ ಮೊದಲ ಆಹಾರವನ್ನು ಫಸ್ಟ್ ಫೀಡ್ ನೀಡಬೇಕು. ಎಲೆಯ ಆಯ್ಕೆ. 4ನೇ ಹಂತದ ಹುಳುಗಳಿಗೆ ತೀರಾ ಎಳೆಯ ಎಲೆಗಳನ್ನಾಗಲಿ ಅಥವಾ ತೀರಾ ಬಲಿತ ಎಲೆಗಳನ್ನಾಗಲಿ ನೀಡಬಾರದು. ಮಧ್ಯಮ ತರಗತಿಯ ಮೀಡಿಯಂ ಮೆಚ್ಯೂರ್ ತಾಜಾ ಮತ್ತು ಪೌಷ್ಟಿಕಾಂಶಯುಕ್ತ ಹಿಪ್ಪುನೇರಳೆ ಎಲೆಗಳನ್ನು ನೀಡಬೇಕು. ಲಘು ಆಹಾರ. ಮೊದಲ ಮುಖಾಮುಖಿಯಲ್ಲಿ ಎಲೆಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀಡಬೇಕು. ನಂತರದ ತುತ್ತುಗಳಲ್ಲಿ ಪ್ರಮಾಣವನ್ನು ಹೆಚ್ಚಿಸಬಹುದು. ಸರಳ ಆರೈಕೆ ಸಲಹೆಗಳು. ಕೇರ್ ಟಿಪ್ಸ್. ಬೆಡ್ ಸೋಂಕು ನಿವಾರಣೆ. ಬೆಡ್ ಡಿಸ್ಇನ್ಫೆಕ್ಷನ್. ಮೊದಲ ಆಹಾರ ನೀಡು 30 ನಿಮಿಷಗಳ ಮೊದಲು ಕಡ್ಡಾಯವಾಗಿ ಶಿಫಾರಸು ಮಾಡಲಾದ ಬೆಡ್ ಡಿಸ್ಇನ್ಫೆಕ್ಟೆಂಟ್ ಪುಡಿಯನ್ನು, ಉದಾಹರಣೆಗೆ ವಿಜೇತ ರೇಷ್ಮೆ ಸಂಜೀವಿನಿ ಅಥವಾ ಸುಣ್ಣದ ಪುಡಿ, ಹುಳುಗಳ ಮೇಲೆ ಸಮನಾಗಿ ಉದುರಿಸಬೇಕು. ಇದು ರೋಗ ಹರಡುವುದನ್ನು ತಡೆಯುತ್ತದೆ. ಜಾಗ ವಿಸ್ತರಣೆ. ಸ್ಪೇಸಿಂಗ್. 3ನೇ ಮೌಲ್ಟ್ ನಂತರ ಹುಳುಗಳು ಅತ್ಯಂತ ವೇಗವಾಗಿ ಬೆಳೆಯುತ್ತವೆ ಮತ್ತು ಹೆಚ್ಚು ಆಹಾರ ಸೇವಿಸುತ್ತವೆ. ಆದ್ದರಿಂದ ಬೆಡ್ನಲ್ಲಿ ದಟ್ಟಣೆಯಾಗದಂತೆ
ತಕ್ಷಣವೇ ಜಾಗವನ್ನು ವಿಸ್ತರಿಸಬೇಕು, ಸ್ಪೇಸಿಂಗ್ ನೀಡಬೇಕು. ತಾಪಮಾನ ಮತ್ತು ತೇವಾಂಶ. 4ನೇ ಹಂತದಲ್ಲಿ ಕೋಣೆಯ ತಾಪಮಾನವನ್ನು 24 ಡಿಗ್ರಿ ಸೆಲ್ಸಿಯಸ್ 25 ಡಿಗ್ರಿ ಸೆಲ್ಸಿಯಸ್ ಮತ್ತು ತೇವಾಂಶವನ್ನು ಹ್ಯುಮಿಡಿಟಿ 70% 75% ಆಸುಪಾಸಿನಲ್ಲಿ ನಿರ್ವಹಿಸುವುದು ಸೂಕ್ತ. ಸ್ವಚ್ಛತೆ ಮತ್ತು ಗಾಳಿ ಬೆಳಕು. ಹುಳುಗಳ ಕೋಣೆಯಲ್ಲಿ